ನೀವು ಯಾವ್ದಾನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಅರ್ಚಕರ ಹತ್ರ ನಿಮ್ಮ ಸಂಬಳ ಎಷ್ಟು ಅಂತ ಕೇಳ್ತೀರಾ. ಯಾವುದೇ ದೇವಸ್ಥಾನ ಒಂದು ಸರ್ಕಾರದ ಕೆಳಗೆ ಬಂದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳ್ತೀವಿ. ದೇವಸ್ಥಾನನ ಗ್ರೇಡ್ಸ್ ಪ್ರಕಾರ ಡಿವೈಡ್ ಮಾಡಿ ಹಾಕ್ಬಿಡ್ತಾರೆ. ಅಂದರೆ ಗ್ರೇಡ್ A, B, C, D. ಆದರೆ ಅವರ ಹುಂಡಿ ಕಲೆಕ್ಷನ್ ಬೇಸಿಸ್ ಇದು C ಗ್ರೇಡ್ ದೇವಸ್ಥಾನ, ಇದು D ಗ್ರೇಡ್ ದೇವಸ್ಥಾನ ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ಸೊ ಇವಾಗ ಹುಂಡಿಯಲ್ಲಿ 60% ಗೌರ್ಮೆಂಟ್ ತಗೊಳುತ್ತೆ, 40% ದೇವಸ್ಥಾನದ ಡೆವಲಪ್ಮೆಂಟ್ಗೆ ಕೊಡುತ್ತೆ. ಸೊ ನೀವು ಅರ್ಚಕರಿಗೆ, ಪ್ರಧಾನ ಅರ್ಚಕರಿಗೆ ಸಂಬಳ ಎಷ್ಟಿರ್ಬೋದು ಅಂತ ನೀವು ಕೇಳ್ಬೋದು. ನಾನು ತರೋದು A ಗ್ರೇಡ್. ಅಲ್ಲಿನ ಪ್ರಧಾನ ಅರ್ಚಕರಿಗೆ ಸಂಬಳ ಅಂತ ಇರಲ್ಲ, ಗೌರವಧನ ಅಂತ ಕೊಡ್ತಾರೆ. ಪ್ರಧಾನ ಅರ್ಚಕರಿಗೆ ಗೌರವಧನನೇ 4,500 ತಿಂಗಳಿಗೆ, ಅರ್ಚಕರಿಗೆ 3,500, ಅದಾದಮೇಲೆ ಪರಿಚಾರಕರಿಗೆ 1,500 ಕೊಡ್ತಾರೆ. ಇದ್ರ ಜೊತೆ ಇನ್ನೊಂದು ಯಾವುದೋ ತಪ್ಸಿಕ್ ಅಂತ ಕೊಡ್ತಾರೆ. ಅಂದರೆ ಈಗ ನಾವು ಅರ್ಚನೆ ಮಾಡಿಸಿದ್ರೆ ಹೊಸದಾಗಿ ಏನಾದ್ರು ಬಿಲ್ ರೈಸ್ ಮಾಡ್ತೀವಿ, ಅದನ್ನು ಹೋಮ ಮಾಡಿಸ್ತೀವಿ, ಅವ್ರಿಗೆ ಆ ತಪ್ಸಿಕ್ ಅಂತ ಅದು ವೇರಿಯಬಲ್ ಇರುತ್ತೆ. ಆಮೇಲೆ ತಟ್ಟೆಗೆ ಹುಂಡಿ ಅದು ಇದು ಹಾಕ್ತಾರೆ, ಅದು ತುಂಬ ವೇರಿಯಬಲ್ ಆಗಿರುತ್ತೆ, ತಿಂಗಳ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾನು ಕೇಳಿದೆ, ಕ್ಯೂರಿಯಾಸಿಟಿಯಿಂದ ಕೇಳಿದೆ, ಸರ್ ಅರ್ಚಕರಿಗೆ ಏನಿಲ್ಲ ಅಂದ್ರೆ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು 15,000 ಬರ್ಬೋದಾ ಅಂತ. ಅವ್ರು ನಕ್ಬಿಟ್ಟು ಇಲ್ಲ ಸಾಧ್ಯನೇ ಇಲ್ಲ, ತಿಂಗಳಿಗೆ 15,000 ಬರಲ್ಲ ಪ್ರಧಾನ ಅರ್ಚಕರಿಗೆ ಅಂತ.